ಸೊ ಯಾರು 4, 13, 22ನೇ ನಂಬರು ಮತ್ತೆ 31ನೇ ನಂಬರು ಜನನ ಆಗಿರುತ್ತೆ, ನೀವೆಲ್ಲರೂ ರೂಲ್ ಆಗುವಂತ ನಂಬರ್ ಬಂದು 4 ಆಗುತ್ತೆ. 4ನೇ ನಂಬರ್ ಅವ್ರಿಗೆ ಆಗಸ್ಟ್ ಮಂತ್ ಹೇಗಿರುತ್ತೆ? ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. 4ನೇ ನಂಬರ್ ಅವ್ರಿಗೆ ಆಗಸ್ಟ್ ಮಂತ್ ಹೇಗಿರುತ್ತೆ? ಸೊ ಯಾವುದೇ ಮನುಷ್ಯ ಆಗ್ಬೋದು, ಯಾವುದೇ ಈ ಡೇಟ್ಸ್ ಅಲ್ಲಿ ಹುಟ್ಟಿದ್ದೆ ಆದ್ರೆ ನಿಮ್ಮ ರೂಲಿಂಗ್ ನಂಬರ್ ಬಂದು 4 ಆಗುತ್ತೆ. 4ಗೆ ಆಗಸ್ಟ್ ಮಂತ್ 8, 4ಗೆ 8 ಏನಾಗುತ್ತೆ? ಡೆಡ್ ಆಪೋಸಿಟ್ ಆಗುತ್ತೆ. ನೋಡಿ, ಯಾವತ್ತೂ ಅಷ್ಟೇ 8ನೇ ನಂಬರ್ ಅಂದ್ರೆ ಏನು? ಶನಿ ತತ್ವ. 4 ಅಂದ್ರೆ ರಾಹು ನಂಬರ್ ಅವ್ರು ಏನು? ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ತುಂಬಾ ಅಗ್ರೆಸಿವ್ ಇನ್ ನೇಚರ್, ತುಂಬಾ ಈಸಿಯಾಗಿ ಏನು ಒಪ್ಕೊಳ್ಳಲ್ಲ, ತುಂಬಾ ಇಂಟ್ಯೂಷನ್ ಜಾಸ್ತಿ, ತುಂಬಾ ಕೆತ್ಕೋಂತ ಜಾಸ್ತಿ, ಅವ್ರಿಗೆ ಮಾಡ್ಬೇಕಂದ್ರೆ ಮಾಡ್ಬೇಕು. ಸೊ ಈ ರೀತಿ ಆದಾಗ ನೀನೆಷ್ಟು ಅಂದ್ರೆ ನೀನೆಷ್ಟು ಅನ್ನೋ ಸ್ವಭಾವ ಜಾಸ್ತಿ ಇರ್ತದೆ ಅವರಲ್ಲಿ. ತುಂಬಾ ಚರ್ಚೆ ಮಾಡ್ತಾರೆ, ಯಾವ್ದನ್ನು ಅಷ್ಟೊಂದು ಈಸಿಯಾಗಿ ಒಪ್ಕೊಳ್ಳೋದೇ ಇಲ್ಲ ಅವರು. ಯಾರ ಬಗ್ಗೆ ಯಾರು ಯೋಚನೆ ಮಾಡ್ಬೇಕು ಅಂತಂದ್ರೆ ಎಷ್ಟೇ ಆಳವಾಗಿದ್ರು ಬೇಕಾದ್ರೆ ಹೋಗಿ ಅದನ್ನೆಲ್ಲ ಡಿಗ್ ಮಾಡಿ ಅವ್ರ ಬಗ್ಗೆ ಮಾಹಿತಿಗಳೆಲ್ಲ ತೆಗೆದು ಅವ್ರನ್ನ ಮೀಟ್ ಆಗ್ಬೇಕಾದ್ರೆ 100% ಹೋಗಿ ಮೀಟ್ ಆಗ್ತಾರೆ. ಸೊ ಆತರ ನೇಡ ನುಡಿ ನಿಷ್ಠುರವಾದ ಮಾತುಗಳು. ನೀವೇನಾದ್ರು ಯಾರು ಕೆಲ್ಸಕ್ಕೆ ತಗೊಬೇಕಾದ್ರೆ ಎಸ್ಪೆಷಲಿ ಮಾರ್ಕೆಟಿಂಗ್ಗೋಸ್ಕರ 4ನೇ ನಂಬರ್ ಅವ್ರನ್ನ ಕೆಲ್ಸಕ್ಕೆ ತಗೊಳ್ಳಿ. ನಿಮ್ಗೆ ಅದ್ಭುತವಾದಂತ ಆಫೀಸ್ಗೆ ಯಾವ ರೀತಿ ಒಂದು 4 ಪಿಲ್ಲರ್ಸ್ ಇಂಪಾರ್ಟೆಂಟು, ಆ ರೀತಿ 4ನೇ ನಂಬರ್ ಅವರು ಮಾರ್ಕೆಟಿಂಗ್ ಜಾಬ್ ನೀವು ಕೊಟ್ಟಿದ್ದೆ ಆದ್ರೆ ನಿಮ್ಗೆ ಅದ್ಭುತವಾದಂತ ಕಂಪ್ನಿಗೆ ಸಕ್ಸಸ್ ತಂದು ಕೊಡ್ತಾರೆ, ಲಾಭ ತಂದು ಕೊಡ್ತಾರೆ. ಯಾಕಂದ್ರೆ ಇವ್ರು 4ನೇ ನಂಬರ್ ಏನ್ ಗೊತ್ತಾ, ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಅವ್ರು ಒಪ್ಕೊಂಡ್ರು ಅಂದ್ರೆ ಬೇರೆ ಎಂತವ್ರು ಬೇಕಾದ್ರೂ ಇವರು ನಂಬಿಸ್ತಾರೆ, ಬೇರೆ ಎಂತವ್ರು ಬೇಕಾದ್ರೂ ಇವರು ಸೇಲ್ ಮಾಡುವಂತ ಒಂದು ಚಾಣಾಕ್ಷತೆ ಇರುತ್ತೆ. ಸೊ ಇದೊಂದು ಟಿಪ್ ನಿಮ್ಗೆ, ಯಾರ್ಯಾರು ಕಂಪ್ನಿ ನಡೆಸ್ತಾ ಇದ್ದೀರಾ, ಯಾರ್ಯಾರು ಒಂದು ಹೊಸ ಕಂಪ್ನಿ ನಡೆಸ್ತಾ ಇದ್ದೀರಾ, ಎಸ್ಪೆಷಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ 4ನೇ ನಂಬರ್ ಇಂದ ಬರ್ತ್ ಆಗಿರೋರ್ಗೆ ಚಾನ್ಸ್ ಕೊಡಿ, ಅಂತವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ. ನಿಮ್ಮ ಕಂಪ್ನಿ ತುಂಬಾ ಲಾಭದಲ್ಲಿ ನಡೆಯುತ್ತೆ. ಸೊ ಇಂಥ ವ್ಯಕ್ತಿಗಳಿಗೆ ಆಗಸ್ಟ್ ಮಂತ್ ಹೇಗಿರುತ್ತೆ ಅಂತಂದ್ರೆ ಜಟಾಪಟಿ ಆಪೋಸಿಟ್ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಸ್ಲೋ ಡೌನ್ ಆಗಿ ಈ ಮಂತ್ ಏನ್ ಮಾಡ್ತೀರಾ, ನಿಮ್ಮ ಏನೇ ಇದಿರ್ಬೋದು, ಪ್ರಾಜೆಕ್ಟ್ಸ್ ಇರ್ಬೋದು, ಅವೆಲ್ಲ ಒಂದು ಲೆವೆಲ್ಗೆ ಟ್ರೈನಿಂಗ್ ಅಥವಾ ಪ್ರಿಪ್ರೇಷನ್ ಇವೆಲ್ಲ ಮಾಡ್ಕೊಳ್ತಾ ಬಂದಾಗ ಅದ್ಭುತವಾದಂತ ಸಕ್ಸಸ್ ನ ನೋಡ್ಬೋದು ನೀವು. ಬಟ್ ಇದೇನೋ ಒಂದು ಟೆಂಪ್ರರಿ ಇರೋದ್ರಿಂದ 8ಕ್ಕೆ 4, 4ಕ್ಕೆ 8 ಟೆಂಪ್ರರಿ ಇರೋದ್ರಿಂದ ಒಂದ್ ಒಳ್ಳೆ ಸಕ್ಸಸ್ ಕೊಡ್ಬೋದು. ಬಟ್ ಲಾಂಗರ್ ರನ್ ಅಲ್ಲಿ ಇದು ಆಪೋಸಿಟ್ ಆಗುತ್ತೆ. ರಾಹು ಅಂದ್ರೆ ಗೂಂಡ, 8 ಅಂದ್ರೆ ಶನಿ. ಸೊ ನೀನೆಷ್ಟು ಅಂದ್ರೆ ನೀನೆಷ್ಟು, ಇಬ್ಬರು ಕೂಡ ಪಾಸಿಟಿವ್ ನಂಬರ್ಸ್, ಇಬ್ಬರು ಕೂಡ ಒಂದು ಟಫ್ ನಂಬರ್ಸ್ ಅಂತ ಹೇಳ್ತೀವಿ. ಇಬ್ಬರು ಕೂಡ ಸ್ವಭಾವ ಹೇಗಿರುತ್ತೆ ಅಂದ್ರೆ ಹಠ ಜಾಸ್ತಿ, ಸ್ಟಬನ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಯಾವುದೇ ಒಂದು ಆರ್ಗ್ಯುಮೆಂಟ್ ಅಥವಾ ಯಾವುದೇ ಡಿಸಿಷನ್ಸ್ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಆದಷ್ಟು ಸ್ಮೂತ್ ಆಗಿ ರೂಟೀನ್ ವರ್ಕ್ಸ್ ಏನಿದೆ ಅದನ್ನ ಮಾಡ್ತಾ ಬಂದ್ರೆ ಅದ್ಭುತವಾದಂತ ಸಕ್ಸಸ್ ನ ನೋಡ್ಬೋದು. ನೀವು ಯಾವ ಕಲರ್ಸ್ ವೇರ್ ಮಾಡ್ಬೇಕು ಅಂತಂದ್ರೆ ಲೈಟ್ ಕಲರ್ಸ್, ಅಗೇನ್ ಸ್ಕೈ ಬ್ಲೂ ಆಗ್ಬೋದು, ಅಥವಾ ಕ್ರೀಮ್ ಆಗ್ಬೋದು, ಪಿಂಕ್ ಆಗ್ಬೋದು, ವೈಟ್ ಆಗ್ಬೋದು, ಆಫ್ ವೈಟ್ ಆಗ್ಬೋದು, ಯೆಲ್ಲೋ ಆಗ್ಬೋದು. ಈ ಕಲರ್ಸ್ ನ ಜಾಸ್ತಿ ಪ್ರಿಫರ್ ಮಾಡ್ತಾ ಬನ್ನಿ, ಅದ್ಭುತವಾದಂತ ಸಕ್ಸಸ್ ನೋಡ್ತೀರಾ. ಆರೋಗ್ಯದಲ್ಲೂ ಕೂಡ ಫಿಸಿಕಲ್ ಎಫರ್ಟ್ ಚೆನ್ನಾಗಿರ್ಲಿ, ಶ್ರಮ ಹಾಕಿ ವಾಕ್ ಮಾಡಿ, ಜಾಗ್ ಮಾಡಿ, ಆರೋಗ್ಯ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.